ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಹಾಗಾದರೆ ಇದೇ ತಿಂಗಳು ಅಂದರೆ ಯಾವಾಗ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, 19ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಹಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆ ಗೊತ್ತಾಗೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್, ಆಲ್ರೆಡಿ 18ನೇ ಕಂತಿನ ಹಣ ಬಂದಿದ್ದು ಆಯಿತು. ಹಾಗೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಕೂಡ ಆಯಿತು. 18ನೇ ಕಂತಿನ ಹಣವನ್ನ ಯುಗಾದಿ ಹಬ್ಬದ ದಿನ ಹಾಕಿದ್ದು ಎಲ್ರಿಗೂ ತುಂಬಾನೇ ಖುಷಿಯಾಗಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದು ಆಯಿತು. ಫ್ರೆಂಡ್ಸ್, ಹಬ್ಬ ಕಳೆದ ಮೇಲೆ ಮತ್ತೊಂದು ಗುಡ್ ನ್ಯೂಸ್ನ ಕೊಡ್ತಾ ಇದ್ದೀನಿ. 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಏಪ್ರಿಲ್ ತಿಂಗಳಲ್ಲೇ ಅಂದರೆ 2ನೇ ವಾರದಲ್ಲಿ ಬಿಡುಗಡೆಯ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಈ 19ನೇ ಕಂತಿನ ಹಣವನ್ನ ಇದೇ ತಿಂಗಳು ಯಾಕೆ ಹಾಕ್ತಾರೆ ಅಂದರೆ ಈ 19ನೇ ಕಂತಿನ ಹಣ ಬರಬೇಕಾಗಿರೋದು ಫೆಬ್ರವರಿ ತಿಂಗಳಲ್ಲೇ ಬರಬೇಕಾಗಿತ್ತು. ಫೆಬ್ರವರಿ ತಿಂಗಳಲ್ಲೂ ಬರಲಿಲ್ಲ, ಮಾರ್ಚ್ ತಿಂಗಳಲ್ಲೂ ಕೂಡ ಬರಲಿಲ್ಲ. ಸೊ ಆದ್ದರಿಂದ ಏಪ್ರಿಲ್ 2ನೇ ವಾರದಿಂದ ಗೃಹಲಕ್ಷ್ಮಿ ಹಣವನ್ನ ಮತ್ತೆ ಇದೇ ತಿಂಗಳಲ್ಲಿ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಎಲ್ಲರ ಖಾತೆಗಳಿಗೆ ಬಂದಿಲ್ಲ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ. ಸೊ ಹಾಗಾದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಎಲ್ಲರ ಖಾತೆಗಳಿಗೆ ಹಾಕಬೇಕು. ಆಲ್ರೆಡಿ ನಿನ್ನೆಯಿಂದನೇ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದಾರಂತೆ. ಪ್ರೊಸೀಜರ್ ಸ್ಟಾರ್ಟ್ ಮಾಡಿದಾರಂದ್ರೆ ಈ ತಿಂಗಳು ಪೂರ್ತಿ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹಣ ಹಾಕ್ತಾ ಹೋಗ್ತಾರೆ. ಫ್ರೆಂಡ್ಸ್, 19ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಎಲ್ಲರ ಖಾತೆಗಳಿಗೆ ಹಾಕ್ತಾರಲ್ಲ, ಅದು ಒಟ್ಟು 2,500 ಕೋಟಿ ಆಗುತ್ತಂತೆ. ಪ್ರತಿ ತಿಂಗಳು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ಪ್ರತಿಯೊಬ್ಬರಿಗೆ DBT ಮುಖಾಂತರ ಹಣ ಜಮಾ ಆಗೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಪ್ರೊಸೀಜರ್ ಹೇಗಾಗುತ್ತೆ ಅಂತ. ಹಾಗೆ 19ನೇ ಕಂತಿನ ಹಣ ಸದ್ಯದಲ್ಲೇ ಅಂದರೆ ನಾಳೆಯಿಂದ ಯಾವಾಗ ಬೇಕಾದರೂ ಹಣ ಬರಬಹುದು. DBTಯಲ್ಲಿ ಚೆಕ್ ಮಾಡ್ತಾ ಇರಿ.